ನೋಡುತ್ತಿರುವ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಈ ಹಿಂದೆ ಕೋವಿಡ್-19 ಎಂಬ ಕಾಯಿಲೆಯ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಕರೋನಾ ಎರಡನೇ ಅಲೆ ಸೆಕೆಂಡ್ ವೇವ್ ಅದರಿಂದಾದ ಪರಿಣಾಮಗಳನ್ನು ತಿಳಿಸಿದ್ದೀನಿ. ಅದೇ ರೀತಿ ಕೋವಿಡ್ ವ್ಯಾಕ್ಸಿನ್ ಅಡ್ಡ ಪರಿಣಾಮಗಳನ್ನು ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ. ಆದ್ರೆ ತುಂಬಾ ಜನ ಕೆಲವರು ಕೇಳಿದ್ರು, ಸರ್ ಈ ವ್ಯಾಕ್ಸಿನ್ಗೆ ಎರಡು ವ್ಯಾಕ್ಸಿನ್ ಇರ್ತಲ್ಲ ಸರ್, ಕೋವ್ಯಾಕ್ಸಿನ್ ಕೋವಿಶೀಲ್ಡ್, ಅದಕ್ಕೇನ್ ಡಿಫ್ರೆನ್ಸ್ ಅಂತ ನನ್ಗೆ ಕೇಳಿದ್ರು. ನಾನು ಅವರಿಗೋಸ್ಕರ ಈ ವಿಡಿಯೋನ ನಾನು ಸಮರ್ಪಣೆ ಮಾಡುತ್ತಿದ್ದೇನೆ. ಕೋವ್ಯಾಕ್ಸಿನ್ ಆರ್ ಕೋವಿಶೀಲ್ಡ್ ಎನ್ನುವ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಯಾಕ್ಸಿನ್ ಬಗ್ಗೆ ನಾನು ಇವತ್ತು ನಿಮ್ಗೆ ತಿಳಿಸ್ತೀನಿ ಮತ್ತು ಅದರ ನಡುವಿನ ವ್ಯತ್ಯಾಸಗಳು. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಅವೆರಡು ವ್ಯಾಕ್ಸಿನ್ಗಳ ನಡುವೆ ಇರುವ ವ್ಯತ್ಯಾಸಗಳನ್ನು ನಾನು ತಿಳಿಸ್ತೀನಿ. ಇವೆರಡರಲ್ಲಿ ಯಾವುದು ಬೆಸ್ಟ್ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸಂಪೂರ್ಣ ವಿಡಿಯೋವನ್ನು ನೋಡಿ. ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯಬೇಡಿ. ಹಾಗೆ ಸಬ್ಸ್ಕ್ರೈಬ್ ಬಟನ್ ಅನ್ನು ತಪ್ಪದೆ ಒತ್ತಿ. ಇನ್ನು ನೀವು ವೇದಾಂತ್ ನರ್ಸಿಂಗ್ ಟೀಚಿಂಗ್ಸ್ಗೆ VNT ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಕೆಳಗೆ ಇರುವ ಬಟನ್ ಅನ್ನು ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಕೋವಿಶೀಲ್ಡ್ ವರ್ಸಸ್ ಕೋವ್ಯಾಕ್ಸಿನ್ ಇವೆರಡರ ವ್ಯತ್ಯಾಸಗಳು ನಾವು ಅಚ್ಚುಕಟ್ಟಾಗಿ ತಿಳಿದುಕೊಳ್ಳೋಣ. ಬನ್ನಿ. ಡೆವಲಪರ್ ಅಂದ್ರೆ ನಾನು ನಿಮ್ಗೆ ಕನ್ನಡದಲ್ಲೇ ತಿಳಿಸ್ಕೊಡ್ತೀನಿ. ಡೆವಲಪರ್ ಅಂದ್ರೆ ಅದನ್ನು ಯಾರು ಕಂಡುಹಿಡಿದ್ರು ಅಂತ ಮತ್ತು ಅದನ್ನ ಯಾರು ಡೆವಲಪ್ ಮಾಡಿದ್ರು ಅಂತ. ನೋಡಿ, ಕೋವ್ಯಾಕ್ಸಿನ್ ಅನ್ನೋದು ಒಂದು ಹೈದರಾಬಾದ್ ನಮ್ಗೆ ಹೆಮ್ಮೆ ಪಡುವಂತದ್ದು ಒಂದು ವಿಷಯ. ಕೋವ್ಯಾಕ್ಸಿನ್ ಅಂದ್ರೆ ಏನಕ್ಕಂದ್ರೆ ಕೋವ್ಯಾಕ್ಸಿನ್ ನಮ್ಮ ಭಾರತ ಬಯೋಟೆಕ್, ನಮ್ಮ ಭಾರತದವರು, ಭಾರತ ಮೂಲದ ವೈದ್ಯರು, ಭಾರತ ಮೂಲದ ಮೆಡಿಕಲ್ ರಿಸರ್ಚ್ ಪರ್ಸನ್ಸ್ ಕಂಡುಹಿಡಿದಿರೋದು ICMR ಅಂತ, ದಟ್ ಇಸ್ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ICMR, ಅಂಡ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ, NIV. ಇದು ನಾವು ಹೆಮ್ಮೆ ಪಡುವ ಒಂದು ವಿಷಯ. ಕೋವ್ಯಾಕ್ಸಿನ್ ಎಂಬ ಒಂದು ವ್ಯಾಕ್ಸಿನ್ ಏನಿದೆ ಇದು ತುಂಬಾ ಉಪಯುಕ್ತವಾಗಿದೆ ಮತ್ತು ಇದನ್ನು ನಮ್ಮ ಹೈದರಾಬಾದ್ ನಲ್ಲಿ ಇರುವ ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅವರು ಕಂಡುಹಿಡಿದಿದ್ದಾರೆ. ಅದು ಕೋವ್ಯಾಕ್ಸಿನ್ ಅನ್ನ. ಕೋವಿಶೀಲ್ಡ್ ಅಂತ ಬಂದ್ರೆ, ಕೋವಿಶೀಲ್ಡ್ ಅನ್ನು ಆಕ್ಸ್ಫರ್ಡ್, ಆಸ್ಟ್ರಾಜೆನೆಕಾ ಅಂಡ್ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಇದನ್ನು ಸಹ ಇಂಡಿಯಾದವರು ನಮಗೋಸ್ಕರ ಒಂದು ಒಳ್ಳೆಯ ರೀತಿಯಲ್ಲಿ, ಒಳ್ಳೆಯ ಮೌಲ್ಯದಲ್ಲಿ ನಮಗೆ ಕಂಡುಹಿಡಿದರೆ ಇದು ಹೆಮ್ಮೆ ಪಡುವಂತ ವಿಷಯ. ಕೋವಿಶೀಲ್ಡ್ ಅಂಡ್ ಕೋವ್ಯಾಕ್ಸಿನ್ ಆರ್ ಡೆವಲಪರ್ಸ್ that is developed by the Oxford AstraZeneca. ಅಂದ್ರೆ ಏನ್ ಸರ್ ಅಂತ ನೀವು ಕೇಳ್ಬೋದು. ನಾನು ಮುಂದೆ ಹೋಗ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಟೈಪ್ ಆಫ್ ವ್ಯಾಕ್ಸಿನ್, ಯಾವ ವಿಧಕ್ಕೆ ಸೇರುತ್ತೆ ವ್ಯಾಕ್ಸಿನ್ ಅಂತ. ಇದು ಕೋವ್ಯಾಕ್ಸಿನ್ ಅಂತ ಬಂದ್ರೆ, ಇದು ಕೋವ್ಯಾಕ್ಸಿನ್ ಅನ್ನೋದು ನಿಷ್ಕ್ರಿಯ ವೈರಲ್ ಲಸಿಕೆ. ಅಂದ್ರೆ ತುಂಬಾ ಜನಕ್ಕೆ ಗೊತ್ತಿರಲ್ಲ, ಮೆಡಿಕಲ್ ಅವ್ರಿಗೆ ಗೊತ್ತಿರುತ್ತೆ ನಿಷ್ಕ್ರಿಯ ಅಂದ್ರೆ ಏನು ಅಂತ. ನಿಷ್ಕ್ರಿಯ ವೈರಲ್ ಅಂದ್ರೆ ಏನಂತ ಗೊತ್ತಿರುತ್ತೆ, ಅವರು ಇನ್ಆಕ್ಟಿವೇಟೆಡ್ ವೈರಲ್ ವ್ಯಾಕ್ಸಿನ್ ಅಂತ ಏನಂತ ಗೊತ್ತಿರುತ್ತೆ. ಅಂದ್ರೆ ಜನರಲ್ ಪೀಪಲ್ಗೆ ಅದ್ರ ಬಗ್ಗೆ ಗೊತ್ತಿರಲ್ಲ, ಅದನ್ನ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಕೋವ್ಯಾಕ್ಸಿನ್ ಅನ್ನೋದು ಒಂದು ಇನ್ಆಕ್ಟಿವೇಟೆಡ್ ವೈರಲ್ ವ್ಯಾಕ್ಸಿನ್, ಅಂದ್ರೆ ನಿಷ್ಕ್ರಿಯ ವೈರಲ್ ಲಸಿಕೆ. ಈ ಲಸಿಕೆಯನ್ನು ಓಲ್ ವಿರಿಯಲ್ ನಿಷ್ಕ್ರಿಯಗೊಳಿಸಿದ ವೆರಸೆಲ್ ಪಡೆದ ತಂತ್ರಜ್ಞಾನದೊಂದಿಗೆ ಅಭಿವೃದ್ಧಿಪಡಿಸಲಾಗಿದೆ. ಅಂದ್ರೆ ಏನಂತಂದ್ರೆ, ದೇ ಕಂಟೈನ್ ಇನ್ಆಕ್ಟಿವೇಟೆಡ್ ವೈರಸ್ ವಿಚ್ ಕ್ಯಾನ್ ನಾಟ್ ಎಫೆಕ್ಟ್. ನೋಡಿ, ನಿಷ್ಕ್ರಿಯಗೊಂಡ ವೈರಸ್ ಗಳನ್ನು ಒಳಗೊಂಡಿರುತ್ತೆ. ಅಂದ್ರೆ ಇನ್ಆಕ್ಟಿವೇಟೆಡ್ ವೈರಸ್ ಅದರಲ್ಲಿ ಇರೋದಿಲ್ಲ. ಕೋವ್ಯಾಕ್ಸಿನ್ ಅದರಲ್ಲಿ ವೈರಸ್ ಅದು ಇರೋದಿಲ್ಲ, ಅದು ವ್ಯಕ್ತಿಯನ್ನು ಸೋಂಕು ತಗುಲಿಸುವುದಿಲ್ಲ, ಆದರೆ ಸಕ್ರಿಯ ವೈರಸ್ನ ವಿರುದ್ಧ ರಕ್ಷಣಾ ಕಾರ್ಯವಿಧಾನ ಅಂದ್ರೆ ಇಮ್ಯುನಿಟಿ ಪವರ್ನ ಅದೇನ್ ಮಾಡುತ್ತೆ, ರಿಲೀಸ್ ಮಾಡುತ್ತೆ. ಡಿಫೆನ್ಸ್ ಮೆಕಾನಿಸಮ್ ಅಂತ ಹೇಳ್ತೀವಿ. ಕೋವ್ಯಾಕ್ಸಿನ್ ಅಲ್ಲಿ ಯಾವುದೇ ಒಂದು ವೈರಸ್ ಇರುವುದಿಲ್ಲ, ಅದೇನು ಇಮ್ಯುನಿಟಿ ಪವರ್ನ ಡೆವಲಪ್ ಮಾಡುತ್ತೆ. ಸಾಮಾನ್ಯವಾಗಿ ವ್ಯಾಕ್ಸಿನ್ ಅಂತ ಬಂದ್ರೆ, ವ್ಯಾಕ್ಸಿನ್ ಅಲ್ಲಿ ಆಲ್ರೆಡಿ ಒಂದು ವೈರಸ್ ಇರುತ್ತೆ, ಫ್ರೆಂಡ್ಲಿ ವೈರಸ್. ಅದನ್ನು ನೀವು ಒಂದು ವ್ಯಾಕ್ಸಿನ್ಗೆ ತಗೊಂಡ್ರೆ, ಒಂದು ಮನುಷ್ಯನಿಗೆ ನೀವು ಕೊಟ್ರೆ, ಅದರಲ್ಲಿ ಮನುಷ್ಯನಲ್ಲಿರುವ ವೈರಸ್ ಅನ್ನು ಅದೆರಡು ಫೈಟ್ ಮಾಡಿ, ಆಕ್ಟಿವೇಟೆಡ್ ವೈರಸ್ ಅಂತ ಏನ್ ಹೇಳ್ತೀವಿ ಅದನ್ನ ಫೈಟ್ ಮಾಡಿ ಸಾಯಿಸಿ ಇದು ಫ್ರೆಂಡ್ಲಿ ವೈರಸ್ ಆಗಿ ಡೆವಲಪ್ ಆಗುತ್ತೆ ನಾರ್ಮಲ್ ವ್ಯಾಕ್ಸಿನ್. ಈ ಕೋವ್ಯಾಕ್ಸಿನ್ ಬಂದು ಇನ್ಆಕ್ಟಿವೇಟೆಡ್ ವೈರಲ್ ವ್ಯಾಕ್ಸಿನ್. ಇದರಲ್ಲಿ ಯಾವುದೇ ರೀತಿಯ ಒಂದು ವೈರಸ್ಗಳು ಇರುವುದಿಲ್ಲ. ಅಂದ್ರೆ ನಿಷ್ಕ್ರಿಯಗೊಂಡ ವೈರಸ್. ನಿಷ್ಕ್ರಿಯ ಅಂದ್ರೆ ಸಂಪೂರ್ಣವಾಗಿ ಇನ್ಆಕ್ಟಿವೇಟೆಡ್, ಆಕ್ಟಿವೇಶನ್ ಆಗಿರುವುದಿಲ್ಲ.
ಓಕೆ, ಇದು ವ್ಯಕ್ತಿಯನ್ನು ಸೋಂಕು ತಗುಲಿಸುವುದಿಲ್ಲ, ಆದರೆ ಸಕ್ರಿಯ ವೈರಸ್ನ ವಿರುದ್ಧ ರಕ್ಷಣಾ ಕಾರ್ಯವಿಧಾನವನ್ನು ಸಿದ್ಧಪಡಿಸಲು ರೋಗ ನಿರೋಧಕ ಶಕ್ತಿಯನ್ನು ಕಳಿಸುತ್ತದೆ. ಹೌ ದ ಡೆವಲಪ್ಮೆಂಟ್? Okay, the Covaxin, it still can teach the immune system to prepare a defense mechanism against the active virus. ಆಕ್ಟಿವ್ ವೈರಸ್ ಏನಿರುತ್ತೆ ಅಂದ್ರೆ ಕೊರೋನಾ ವೈರಸ್ ಅಂತ ಏನ್ ಹೇಳ್ತೀವಿ ಅದೇನ್ ಇರುತ್ತೆ, ಅದನ್ನ ಯಾವ ರೀತಿ ಸಾಯಿಸ್ಬೇಕು ಅಂತ ಇದು ಇಮ್ಯುನಿಟಿ ಪವರ್ ನ ಡೆವಲಪ್ ಮಾಡುತ್ತೆ ಮತ್ತು ಆ ಇಮ್ಯುನಿಟಿ ಪವರ್ ಗೆ ಹೇಳ್ಕೊಡುತ್ತೆ. ನೋಡಿ, ಹಂಗೆ ವ್ಯಾಕ್ಸಿನ್ ಇದೆ, ಅಲ್ಲಿ ಕೋವ್ಯಾಕ್ಸಿನ್ ಅನ್ನೋದಿದೆ, ಕೊರೋನಾ ವೈರಸ್ ಅಲ್ಲಿ ಇದೆ, ಅದನ್ನ ಹೋಗಿ ಸಾಯಿಸಿ ಅಂತ ಇದಕ್ಕೆ ಟೀಚ್ ಮಾಡುತ್ತೆ. ಟೀಚರ್, ಕೋವ್ಯಾಕ್ಸಿನ್ ಇಸ್ ಲೈಕ್ ಎ ಟೀಚರ್. ಓಕೆ, ದ ಕೋವ್ಯಾಕ್ಸಿನ್ ಕ್ಯಾನ್ ಟೀಚ್ ದಟ್ ಹೌ ಟು ಕಿಲ್ ದ ಕೊರೋನಾ ವೈರಸ್ ಅಂತ ಟೀಚ್ ಮಾಡುತ್ತೆ. ದಟ್ ಇಸ್ ಕಾಲ್ಡ್ ಇನ್ಆಕ್ಟಿವೇಟೆಡ್ ವೈರಲ್ ವ್ಯಾಕ್ಸಿನ್. ಬಟ್ ಆದರೆ ಕೋವಿಶೀಲ್ಡ್ ಅನ್ನು ವೈರಲ್ ವೆಕ್ಟರ್ ಪ್ಲಾಟ್ಫಾರ್ಮ್ ಬಳಸಿ ತಯಾರಿಸಲಾಗಿದೆ. ಇದು ಸಂಪೂರ್ಣವಾಗಿ ವಿಭಿನ್ನ ತಂತ್ರ. ಇದೊಂದು ಡಿಫ್ರೆಂಟ್ ತಂತ್ರಜ್ಞಾನ, ಅಂದ್ರೆ ಡಿಫ್ರೆಂಟ್ ಟೆಕ್ನಾಲಜಿಯಿಂದ ಒಳಗೊಂಡಿದೆ. ಅದೇನು ಅಂದ್ರೆ ನೋಡಿ, ಕೋವಿಶೀಲ್ಡ್ ಅನ್ನೋದು ಬಂದು ಸ್ಟ್ರೈಟ್ ಪ್ರೋಟೀನ್ ಅನ್ನು ಚಿಂಪಾಂಜಿ ಅಡಿನೋ ವೈರಸ್ ಅಂತ ಕರಿತೀವಿ. ಚಿಂಪಾಂಜಿ ಅಡಿನೋ ವೈರಸ್ ಅದರಿಂದ ನಾವು ಮಾನವರ ಜೀವಕೋಶಗಳಿಗೆ ಸಾಗಿಸಲು ಅನುವು ಮಾಡಿಕೊಡುತ್ತದೆ ಅದು. ಚಿಂಪಾಂಜಿ ಅಡಿನೋ ವೈರಸ್ ಅನ್ನುವುದು ಈ ಕೋಲ್ಡ್ ವೈರಸ್ ಮೂಲತಃ ರಿಸೀವರ್ಗೆ ಸೋಂಕು ತಗುಲಿಸಲು ಅಸಮರ್ಥವಾಗಿದೆ, ಆದರೆ ಅಂತಹ ವೈರಸ್ಗಳ ವಿರುದ್ಧ ಯಾಂತ್ರಿಕ ವ್ಯವಸ್ಥೆಯನ್ನು ಸಿದ್ಧಪಡಿಸಲು ರೋಗ ನಿರೋಧಕ ಶಕ್ತಿಯನ್ನು ಚೆನ್ನಾಗಿ ಕಳಿಸುತ್ತದೆ. ಈ ಕೋವಿಶೀಲ್ಡ್ ಅನ್ನೋದು ಏನ್ ಮಾಡುತ್ತೆ, ಅದರಲ್ಲಿ ಒಂದು ಚಿಂಪಾಂಜಿ ಅಡಿನೋ ವೈರಸ್ ಏನಿದೆ ಅದು ಹೆಚ್ಚಾಗಿ ಫೈಟ್ ಮಾಡುತ್ತೆ. ಯಾರಾದ್ರೂ ವಿಲನ್ಸ್ ಏನಾದ್ರು ಬರ್ತಿದ್ರೆ ಹೀರೋ ಹೆಂಗೆ ಫೈಟ್ ಮಾಡ್ತಾರೆ, ಅದೇ ರೀತಿ ಈ ಕೋವಿಶೀಲ್ಡ್ ದಟ್ ಇಸ್ ಗುಡ್ ಕಂಪೇರ್ ಟು ಕೋವ್ಯಾಕ್ಸಿನ್. ದ ಕೋವಿಶೀಲ್ಡ್ ಇಸ್ ದ ಗುಡ್ ಅಂಡ್ ಇಟ್ ವಿಲ್ ಫೈಟ್, ಅಂದ್ರೆ ಚೆನ್ನಾಗಿ ಒಡೆದು ಹೋಗಿಸಲು ರೋಗ ನಿರೋಧಕ ಶಕ್ತಿಯನ್ನು ಚೆನ್ನಾಗಿ ಹೆಚ್ಚಿಸುತ್ತದೆ, ಹಾಗೆ ಚೆನ್ನಾಗಿ ಕಳಿಸುತ್ತದೆ. ಇದು ಕೋವಿಶೀಲ್ಡ್ ಬಗ್ಗೆ. ಮತ್ತು ಡೋಸಸ್ ಎಷ್ಟು ಲಸಿಕೆಯನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ನೋಡಿ. ಡೋಸಸ್ ವಿಷಯದಲ್ಲಿ ಎರಡು ಲಸಿಕೆಗಳ ನಡುವೆ ಯಾವುದೇ ವ್ಯತ್ಯಾಸ ಇಲ್ಲ. ಯಾವುದೇ ವ್ಯತ್ಯಾಸ ನಾವು ಕಂಡುಹಿಡಿಯೋದಕ್ಕಾಗಲ್ಲ, ಯಾಕಂದ್ರೆ ಇವೆರಡನ್ನು ಮೇಲಿನ ತೋಳಿನ ಪ್ರದೇಶದಲ್ಲಿ, ಅಂದ್ರೆ ಡೆಲ್ಟಾಯ್ಡ್ ರೀಸನ್, ಅಪ್ಪರ್ ಆರ್ಮ್ ರೀಸನ್ ಅಂತೀವಿ ಇಂಗ್ಲಿಷ್ ಅಲ್ಲಿ, ತೋಲ್ ಏನಿದೆ ಅಲ್ಲಿ 0.5 ml 0.5 ಅಂದ್ರೆ 1 ml ಸಿರಿಂಜ್ ಅಲ್ಲಿ ಅರ್ಧ ಇಂಜೆಕ್ಷನ್ ಕೊಡ್ತೀವಿ, ಅಂದ್ರೆ 0.5 ml. ಆ ಸಿರಿಂಜ್ ಎಲ್ಲ ಅವೈಲೇಬಲ್ ಇರುತ್ತೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಅಲ್ಲಿ, ಹಾಸ್ಪಿಟಲ್ ಕೊಡ್ತಾರೆ. ಅದನ್ನು ಎರಡು ಸೇಮ್, ಅಂದ್ರೆ ಒಂದು ವಯಲ್ ಅಂದ್ರೆ ನೋಡಿ, ಇದನ್ನ ಒಂದು ವಯಲ್ ಅಂತೀವಿ. ಒಂದು ವಯಲ್ ಅಲ್ಲಿ ಕೋವಿಶೀಲ್ಡ್ ಒಂದು ವಯಲ್ ಅಲ್ಲಿ 5 ml ಇರುತ್ತೆ. 5 ml ಇರುತ್ತೆ, ಅಂದ್ರೆ 5 ml ಅಲ್ಲಿ 0.5 ml ಅಂದ್ರೆ 10 ಡೋಸ್, ಅಂದ್ರೆ 10 ಜನಕ್ಕೆ ಕೊಡ್ಬೋದು. ಇದೊಂದು ವಯಲ್ ಅಲ್ಲಿ 10 ಜನಕ್ಕೆ ನಾವು ಕೊಡ್ಬೋದಾಗಿದೆ, 10 ಜನಕ್ಕೆ ನಾವು ಕೊಡ್ಬೋದು ಕೋವಿಶೀಲ್ಡ್ ಕೋವ್ಯಾಕ್ಸಿನ್. ಮತ್ತು ಸೈಡ್ ಎಫೆಕ್ಟ್ಸ್, ಇದನ್ನ ನಾನು ಮತ್ತೊಮ್ಮೆ ಹೇಳ್ತಿದ್ದೀನಿ, ಇದನ್ನ ಆಲ್ರೆಡಿ ತಿಳಿಸಿದ್ದೀನಿ, ಇದನ್ನ ಮತ್ತೊಮ್ಮೆ ವಿಡಿಯೋ ನೋಡಿ. ಆದರೂ ಅಡ್ಡ ಪರಿಣಾಮವನ್ನು ಹೇಳಲೇಬೇಕು ಈ ವ್ಯತ್ಯಾಸದ ವಿಡಿಯೋಗಳಲ್ಲಿ. ನೋಡಿ, ಲಸಿಕೆ ಹಾಕಿಸಿದ ನಂತರ ಚುಚ್ಚುಮದ್ದಿನ ಸ್ಥಳದಲ್ಲಿ ನೀವು ನೋವು ಅನುಭವಿಸಬಹುದು. ಕೆಲವು ಜನರು ತಲೆನೋವು ಅಂತಾರೆ, ಕೀಳು ನೋವು ಮುಂತಾದ ಅಡ್ಡ ಪರಿಣಾಮಗಳನ್ನು ಸಹ ಅನುಭವಿಸಬಹುದು ಮತ್ತು ಜ್ವರ ಅನುಭವಿಸಬಹುದು. ಈ ಅಡ್ಡ ಪರಿಣಾಮಗಳು ದೀರ್ಘಕಾಲ ಉಳಿಯುವುದಿಲ್ಲ, ಸಾಮಾನ್ಯವಾಗಿ 1 ಅಥವಾ 2 ದಿನಗಳಲ್ಲಿ ಹೋಗುತ್ತೆ. ನೀವೇನು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಯ್ಯೋ ವ್ಯಾಕ್ಸಿನ್ ಹಾಕ್ಸಿದಿನಪ್ಪ ಏನಾಗುತ್ತೆ ಅಂತ ನೀವು ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದು 1 ದಿನ ಬರುತ್ತೆ, 2 ದಿನ ಇರುತ್ತೆ, 3ನೇ ದಿನಕ್ಕೆ ಮಾಯ ಆಗುತ್ತೆ. ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಆ ಜಾಗದಲ್ಲಿ ನೋವಿರುತ್ತೆ. ಆ ನೋವಿದ್ದಾಗ ನಾನು ಹಳೆ ವಿಡಿಯೋದಲ್ಲಿ ತಿಳಿಸಿದೀನಿ, ಇನ್ನು ಟ್ಯಾಬ್ಲೆಟ್ ಪ್ಯಾರಾಸಿಟಮಾಲ್ 500 mg ಆ ಮಾತ್ರೆ ತಗೊಂಡ್ರೆ ಸಾಕು, ಇನ್ಯಾವುದು ತಗೊಳಕ್ ಹೋಗ್ಬಾರ್ದು. ಆಮೇಲೆ ನೋವು ಆಗಿರೋ ಜಾಗದಲ್ಲಿ ಈಗ ಅಮೃತಾಂಜನ್ ಅಂತೆಲ್ಲ ಬಳಿತಾರೆ ಕಾಮನ್ ಆಗಿ, ಅದನ್ನು ಬಳಿಲಕ್ಕೆ ಹೋಗ್ಬಾರ್ದು. ಪ್ಯಾರಾಸಿಟಮಾಲ್ 500 mg ತಗೊಂಡ್ರೆ ಸಾಕು, ಅದು ನಿಮ್ಗೆ ಸಂಪೂರ್ಣವಾಗಿ ಕ್ಯೂರ್ ಮಾಡುತ್ತೆ. In English ಅಲ್ಲಿ ಹೇಳೋದಾದ್ರೆ, after getting vaccinated, you may experience pain at the site of injection. Some people may also experience side effects such as headache, joint pain, feverish. ಜ್ವರದ ತರ ಅನಿಸುತ್ತೆ, feverish. This side effects is not persist more than 2 or 3 days. It will finish and it will cure within
ಡೇ ಆಫ್ 2. ಓಕೆ, ಅಪ್ರೂವಲ್ಸ್ ಇದನ್ನ ಯಾವ ರೀತಿ ರಿಲೀಸ್ ಮಾಡಿದ್ದಾರೆ ಅಂತ, ಯಾವ ರೀತಿ ರಿಲೀಸ್ ಮಾಡಿದ್ದಾರೆ, ಯಾವ ರೀತಿ ಅಪ್ರೂವ್ ಮಾಡಿದ್ರು ಅಂತ. ಓಕೆ, ಕೋವ್ಯಾಕ್ಸಿನ್ ಪ್ರಸ್ತುತ ಕೋವ್ಯಾಕ್ಸಿನ್ ಅನ್ನೋದೇನು ಒಂದು ಎಮರ್ಜೆನ್ಸಿ ಬಟನ್, ಎಮರ್ಜೆನ್ಸಿ ರಿಸ್ಟ್ರಿಕ್ಟೆಡ್ ಯೂಸ್, ಎಮರ್ಜೆನ್ಸಿ ಕೆಲಸಕ್ಕೆ ಮಾತ್ರ ಬಳಸ್ತಿದ್ದಾರೆ ಕೋವ್ಯಾಕ್ಸಿನ್, ಎಲ್ಲರಿಗೂ ಕೊಡ್ತಿಲ್ಲ, ಎಮರ್ಜೆನ್ಸಿ ಕೆಲ್ಸಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ಎಮರ್ಜೆನ್ಸಿ ಅಪ್ಪ ಈಗ ಸಿಕ್ಕಿಲ್ಲಪ್ಪ ಅಂತ ಕೊಡ್ತಾರೆ. ಆದ್ರೆ 18 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಲ್ಲಿ ಕೊರೋನಾ ವೈರಸ್ ಸೋಂಕನ್ನು ತಡೆಗಟ್ಟುವಂತಹ ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧಿತ ಬಳಕೆಗೆ ಕೋವಿಶೀಲ್ಡ್ ಅನ್ನು ಅನುಮತಿಸಲಾಗಿದೆ. ಕೋವ್ಯಾಕ್ಸಿನ್ ತನ್ನ ಕ್ಲಿನಿಕಲ್ ಪ್ರಯೋಗವನ್ನು 2 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಲ್ಲಿ ಪ್ರಾರಂಭಿಸಿದೆ. ಈಗ ಸ್ಟಾರ್ಟ್ ಆಗಿದೆ ಕೋವ್ಯಾಕ್ಸಿನ್, ಈಗ ಮುಂದುವರಿಯುತ್ತಿದೆ. ಇನ್ನು ನೋಡ್ಬೋದು ಎಲ್ಲಾ ಕಾಲೇಜಲ್ಲಿ ಕೋವ್ಯಾಕ್ಸಿನ್ ಸ್ಟಾರ್ಟ್ ಮಾಡಿದ್ರೆ, ಎಲ್ಲಾ ಒಂದು ಸಂಸ್ಥೆಗಳಲ್ಲಿ ಕೋವ್ಯಾಕ್ಸಿನ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ, ಕೋವಿಶೀಲ್ಡ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಮ್ಯಾನೇಜ್ ಮಾಡೋ ಒಂದು ಉದ್ದೇಶದಿಂದ, ಓಕೆ, ಮ್ಯಾನೇಜ್ ಮಾಡೋ ಒಂದು ಉದ್ದೇಶದಿಂದ ಅವ್ರು ಕೊಡ್ತಾರೆ. ಯಾಕೆ ಈ ತರ ಡಿವೈಡ್ ಮಾಡಿದ್ದಾರೆ ಅಂದ್ರೆ, ಎಲ್ಲ ಈಗ 500 ಮಂದಿ ಒಂದು ಕಾಲೇಜಲ್ಲಿ ಅಂದ್ರೆ ಎಲ್ಲರೂ ಕೋವಿಶೀಲ್ಡ್ ಕೊಟ್ರೆ ಸೆಕೆಂಡ್ ಡೋಸ್ ಕೊಡ್ಲೇಬೇಕು. ತಿರ್ಗಾ ಸೆಕೆಂಡ್ ಡೋಸ್ಗೆ ಅಷ್ಟು ಕೋವಿಶೀಲ್ಡ್ ಸಿಗದೆ ಇದ್ರೆ, ಪ್ರೊಡ್ಯೂಸ್ ಆಗದೆ ಇದ್ರೆ, ಅದಕ್ಕೆ 500 ಜನದಲ್ಲಿ 250 ಮಂದಿಗೆ ಕೋವ್ಯಾಕ್ಸಿನ್, 250 ಮಂದಿಗೆ ಕೋವಿಶೀಲ್ಡ್ ಈ ತರ ಕೊಟ್ರೆ ಏನಾಗುತ್ತೆ ಅಂದ್ರೆ, ಆಗ ಅರ್ಧ ಜನ ಅರ್ಧ ಡೋಸ್ ತಗೊಂಡ್ರೆ ಸಾಕು. ಇನ್ನು ಎಷ್ಟು ಆ ಸೆಕೆಂಡ್ ಡೋಸ್ ಅವಧಿ ಬರೋಷ್ಟೊತ್ತಿಗೆ ಅದು ಪ್ಲಾನಿಂಗ್. ಓಕೆ, ಇದರಲ್ಲಿ ಯಾವುದೇ ರೀತಿಯ ವ್ಯತ್ಯಾಸವನ್ನು ನಾವು ಕಂಡುಹಿಡಿಯೋದಕ್ಕೂ ಆಗೋದಿಲ್ಲ. ನೋಡಿ ನಂತರ ವ್ಯತ್ಯಾಸ ಬಂದ್ರೆ, ನೋಡಿ ಮೊದಲನೇ ಬಾಕ್ಸ್ ಅಲ್ಲಿ ಕೋವಿಶೀಲ್ಡ್, ಎರಡನೇ ಬಾಕ್ಸ್ ಅಲ್ಲಿ ಕೋವ್ಯಾಕ್ಸಿನ್ ಅಂತ ಇದೆ. ಮಧ್ಯಂತರ ಅಂದ್ರೆ ಇಂಟರ್ವಲ್, ಫಸ್ಟ್ ಡೋಸ್ ತಗೊಂಡಾದ್ಮೇಲೆ ಎಷ್ಟು ದಿನ ಆದ್ಮೇಲೆ ಕೋವಿಶೀಲ್ಡ್ ತಗೋಬೇಕು ಅಂತ. ನೋಡಿ ಫಸ್ಟ್ ಡೋಸ್ ನೀವು 1ನೇ ತಾರೀಕು ತಗೊಂಡ್ರೆ, ನೀವು ಸೆಕೆಂಡ್ ಡೋಸ್ ಬಂದು ಒಂದು 3 ಮಂತ್ಸ್ 3 ತಿಂಗಳು ನಂತರ ಕೋವಿಶೀಲ್ಡ್ ಅನ್ನು ಸೆಕೆಂಡ್ ಡೋಸ್ ತೆಗೆದುಕೊಳ್ಬಹುದು. ಕೋವ್ಯಾಕ್ಸಿನ್ ಬಂದ್ರೆ ಒಂದು 6 ವಾರ ಅಂದ್ರೆ 1 ಅಥವಾ 1.5 ತಿಂಗಳ ಒಳಗಡೆ ತಗೋಬೇಕಾಗುತ್ತೆ, ಅದು ಇಂಟರ್ವಲ್. ನೆಕ್ಸ್ಟ್ ಕಾರ್ಯಕಾರಿತ್ವ ಅಂದ್ರೆ ಎಫಿಷಿಯನ್ಸಿ, ಅಂದ್ರೆ ಯಾವ ರೀತಿ ಕೆಲಸ ಮಾಡಿದೆ ಇಲ್ಲಿವರೆಗೂ ಕೋವಿಶೀಲ್ಡ್ ಎಷ್ಟು ಕೆಲಸ ಮಾಡಿದೆ, ಕೋವ್ಯಾಕ್ಸಿನ್ ಎಷ್ಟು ಕೆಲಸ ಮಾಡಿದೆ ಅಂತ. ನೋಡಿ ಕೋವಿಶೀಲ್ಡ್ 70ರಿಂದ 90% ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ, 70 to 90% ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ. ಈ ಕೋವ್ಯಾಕ್ಸಿನ್ ಬಂದು 78 to 95%. ಇವೆರಡು ಕಂಪೇರ್ ಮಾಡಿದ್ರೆ ಈಗ ಕೋವ್ಯಾಕ್ಸಿನ್ ಗ್ರೇಟ್ ಅನ್ಬೋದು ನಾವು. ಎಲ್ಲರೂ ಕೋವ್ಯಾಕ್ಸಿನ್ ಪ್ರಿಪೇರ್ ಮಾಡ್ತಾರೆ, ಏನಕ್ಕಂದ್ರೆ ಕೋವ್ಯಾಕ್ಸಿನ್ ಅಲ್ಲಿ ಇನ್ಯಾವುದು ಸೈಡ್ ಎಫೆಕ್ಟ್ ಪ್ರಾಬ್ಲಮ್ಸ್ ಏನು ಕ್ರಿಯೇಟ್ ಆಗಿಲ್ಲ. ಕೋವಿಶೀಲ್ಡ್ ಅಲ್ಲಿ ಪೇನ್ ಆಗುತ್ತೆ ಅಂತಾರೆ, ಫೀವರ್ ಬರುತ್ತೆ ಅಂತಾರೆ. ಆದ್ರೆ ಕೋವ್ಯಾಕ್ಸಿನ್ ಅಂತ ಬಂದ್ರೆ ಒಬ್ಬೊಬ್ರಿಗೆ ಹೆಡ್ ಏಕ್, ಜಿಡ್ಡಿನೆಸ್ ಅಂದ್ರೆ ತಲೆ ತಿರುಗೋದು, ಸುಸ್ತಾಗಿ ಬೀಳೋದು, ಇದು ನೋಟ್ ಆಗಿದೆ. ಇದು ಎಲ್ಲ ಗೊತ್ತಾಗಿದೆ, ಕೋವ್ಯಾಕ್ಸಿನ್ ಅಲ್ಲಿ ಸೈಡ್ ಎಫೆಕ್ಟ್ ಬರುತ್ತೆ ಅಂತ. ನೋಡೋಣ ದಿನದಿಂದ ಯಾವ ರೀತಿ ಸಾಗುತ್ತೆ ಅಂತ ನೋಡೋಣ. ಹಾಗೆ ಇನ್ನೊಂದು ಸ್ಪುಟ್ನಿಕ್, ಡಾಕ್ಟರ್ ರೆಡ್ಡಿಸ್ ಅವರ ಒಂದು ಸಂಸ್ಥೆಯಿಂದ ಒಂದು ಸ್ಪುಟ್ನಿಕ್ ಅಂತ ಇನ್ನೊಂದು ವ್ಯಾಕ್ಸಿನ್ ಕಂಡುಹಿಡಿತಿದ್ದಾರೆ. ಅದು ಬೆಳಕಿಗೆ ಬರುತ್ತೆ, ಅದು ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ, ಎಲ್ಲ ಜನರಿಗೂ ಒಳ್ಳೇದಾದ್ರೆ ಒಳ್ಳೇದೇ ಅಲ್ವಾ. ನಂತರ ವಯಸ್ಸು, ಪೀಪಲ್ ಅಬೌವ್ 18 years of age ಕ್ಯಾನ್ ಆಪ್ಷನ್ ಫಾರ್ ದಿಸ್ ವ್ಯಾಕ್ಸಿನ್. 18 ವರ್ಷ ಮೇಲ್ಪಟ್ಟ ಎಲ್ಲಾ ವಯಸ್ಕರು ಕೋವಿಶೀಲ್ಡ್ ಅನ್ನು ಯಾವುದೇ ಭಯವಿಲ್ದೇನೆ ತಗೋಬಹುದು. ಕೋವಿಶೀಲ್ಡ್ ಅನ್ನೋ ವ್ಯಾಕ್ಸಿನ್ ನಾನು ಹಾಕಿಸ್ಕೊಂಡು ನಾನು 2 months ಅಂತ ಬಂತು. ಫಸ್ಟ್ ಡೋಸ್ ಆದ್ಮೇಲೆ 1 month ಆದ್ಮೇಲೆ ನಾನು ಸೆಕೆಂಡ್ ಡೋಸ್ ತಗೊಂಡಿದ್ದೀನಿ. ನನಗೆ ಒಂದು ಸ್ಟಾರ್ಟಿಂಗ್ ಏನು ರಿಯಾಕ್ಷನ್ ಆಗ್ತು ಅಂದ್ರೆ ಹೆಡ್ಏಕ್, ಜಿಡ್ಡಿನೆಸ್, ತಲೆ ತಿರುಗೋದು, ನಿದ್ದೆ ಮಪ್ಪೆಲ್ಲ ಇರುತ್ತೆ. ಆದ್ರೆ 2 ದಿನ ಇರುತ್ತೆ, ಆಮೇಲೆ ಕ್ಯೂರ್ ಆಗುತ್ತೆ. ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಅದೇನು ತಲೆ ಕೆಡ್ಸ್ಕೊಳಕ್ ಬೇಡ. ಕೋವ್ಯಾಕ್ಸಿನ್ ಬಂದು ನಮ್ಮ ಒಂದು ರಿಲೇಟಿವ್ಸ್ ಅಲ್ಲಿ ಕೇಳಿದೆ, ಅವ್ರು ಕೋವ್ಯಾಕ್ಸಿನ್ ಹಾಕ್ಸಿದ್ರಂತೆ. ಹಾಕ್ಸಿದ ತಕ್ಷಣ ಏನು ಒಂದು 2 ನಿಮಿಷ ಸುಸ್ತಾಗಿ ಬಿದ್ರಂತೆ. ಇದು ನಮ್ ರಿಲೇಟಿವ್ಸ್ ಅಲ್ಲಿ ಹೇಳಿರೋದು ಪ್ರೆಸೆಂಟ್ ಸಿಚುವೇಶನ್. ಆದ್ರೆ ಕೋವ್ಯಾಕ್ಸಿನ್ ತುಂಬಾ ಸ್ಟ್ರಾಂಗ್. ನೋಡಿ ಪರ್ಸೆಂಟೇಜ್ ನೋಡಿ ನೀವೇ, 70 to 90%. ಏನ್ ಕೋವ್ಯಾಕ್ಸಿನ್ ಸ್ಟ್ರಾಂಗ್ ಅಂದ್ರೆ ಇದೇನ್ ಕ್ರಿಯೇಟ್ ಮಾಡುತ್ತೆ, ಇನ್ಆಕ್ಟಿವೇಟೆಡ್ ಅಲ್ವಾ, ಇದ್ರಲ್ಲಿ ಯಾವ್ದು ವೈರಸ್, ಯಾವ್ದು ಫೈಟಿಂಗ್ ಎಗೇನ್ಸ್ಟ್ ಬ್ಯಾಕ್ಟೀರಿಯಾ ಅಲ್ಲ. ನಮ್ ಬಾಡಿಲಿ ಏನ್ ಇಮ್ಯುನಿಟಿ ಪವರ್ ಇರುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳುತ್ತೆ ಕೋವ್ಯಾಕ್ಸಿನ್. ನಮ್ ಬಾಡಿಲಿ ಏನ್ ಇಮ್ಯುನಿಟಿ ಪವರ್ ಇರುತ್ತೆ, ನಮ್ ಬಾಡಿಲಿ ಆಲ್ರೆಡಿ ಇಮ್ಯುನಿಟಿ ಪವರ್, ರೋಗ ನಿರೋಧಕ ಶಕ್ತಿ ಇರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಕೋವ್ಯಾಕ್ಸಿನ್ ಏನ್ ಮಾಡುತ್ತೆ, ಟೀಚ್ ಮಾಡುತ್ತೆ ಹೇಗೆ ಕೊರೋನಾ ವೈರಸ್ ನ ಸಾಯಿಸ್ಬೇಕು, ಕೊರೋನಾ ವೈರಸ್ ಬ್ಯಾಕ್ಟೀರಿಯಾ ಸಾಯಿಸ್ಬೇಕು ಅಂತ ಇದು ಟೀಚ್ ಮಾಡುತ್ತೆ. ಕೋವಿಶೀಲ್ಡ್ ಏನ್ ಮಾಡುತ್ತೆ, ಅದ್ರಲ್ಲಿ ಆಲ್ರೆಡಿ ವೈರಸ್ ಇರುತ್ತೆ, ಆಲ್ರೆಡಿ ಸೋಲ್ಜರ್ಸ್, ಸೈನಿಕರು ಇರ್ತಾರೆ. ಇದೋಗಿ ನಮ್ಮ ಬಾಡಿಲಿ ಇರುವ ಇಮ್ಯುನಿಟಿನ ಸಂಪಾದನೆ ಮಾಡಿ
ಎರಡು ಮಿಕ್ಸ್ ಆಗಿ ಅದನ್ನ ಸಾಯಿಸುತ್ತೆ. ಅದಕ್ಕೆ ಕೋವಿಶೀಲ್ಡ್ ಸ್ವಲ್ಪ 2-3 ಡೇಸ್ ಪ್ರಾಬ್ಲಮ್ ಇರುತ್ತೆ. ಅದ್ರ ಕೋವ್ಯಾಕ್ಸಿನ್ ಇಮಿಡಿಯೇಟ್ ರಿಯಾಕ್ಷನ್, ತಗೊಂಡಿದ ತಕ್ಷಣ ಇಮಿಡಿಯೇಟ್ ಆಗಿ ಏನಾದ್ರು ಪ್ರಾಬ್ಲಮ್ ತಲೆ ತಿರುಗುವಂತದ್ದು, ಇಮ್ಯುನಿಟಿ ಪವರ್ ಕಡಿಮೆ ಇರೋರ್ಗೆ ಕೋವ್ಯಾಕ್ಸಿನ್ ಸ್ವಲ್ಪ ಎಫೆಕ್ಟ್ ಕೊಡುತ್ತೆ. ಆದ್ರೂ ಇಮ್ಯುನಿಟಿ ಪವರ್ ಡೆವಲಪ್ ಮಾಡ್ಕೋಬೇಕು ಆಯ್ತಾ. ನೋಡಿ ಫೈನಲ್ ಟಚ್ ಕೋವ್ಯಾಕ್ಸಿನ್ ವರ್ಸಸ್ ಕೋವಿಶೀಲ್ಡ್ ಫೈನಲ್ ಟಚ್ ಬರೋದಾದ್ರೆ, ಸೊ ನೋಡಿ ಸಿಂಗಲ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಕೋವ್ಯಾಕ್ಸಿನ್ ಅನ್ನೋದು ಭಾರತ್ ಬಯೋಟೆಕ್ ICMR, ಇದು ಬಂದು ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಿ. ವ್ಯಾಕ್ಸಿನ್ ಟೈಪ್ ಬಂದು ಇನ್ಆಕ್ಟಿವೇಟೆಡ್, ಇದು ನಾನ್ ರಿಪ್ಲಿಕೇಟಿಂಗ್ ವೈರಲ್ ವೆಕ್ಟರ್, ಇದು ಎಫಿಕೆನ್ಸಿ ನಾಟ್ ಅಪ್ಲಿಕೇಬಲ್. ಎಫಿಕೆನ್ಸಿ ಏನು, ಕಾರ್ಯಕಾರಿತ್ವ ಇದು ಹೇಳಕ್ಕೇನು ಬೇಕಾಗಿಲ್ಲ, ಯಾಕಂದ್ರೆ ಇದು ಆಲ್ರೆಡಿ ಗುಡ್ ಇನ್ ಪೊಸಿಷನ್ 98% ಸಕ್ಸಸ್ಫುಲ್ ರೇಟ್ ಅಲ್ಲಿ ಇದೆ ಕೋವ್ಯಾಕ್ಸಿನ್. ಕೋವಿಶೀಲ್ಡ್ ಬಂದು 70% ಅಲ್ಲಿ ಇದೆ. ಸ್ಟೋರೇಜ್ ಟೆಂಪರೇಚರ್ ಬಂದು 2 to 8 ಡಿಗ್ರಿ, ಅಂದ್ರೆ ಯಾವ ಟೆಂಪರೇಚರ್ ಅಲ್ಲಿ ಇದನ್ನ ಸ್ಟೋರ್ ಮಾಡಬೇಕು ಅಂತ, 2 to 8 ಡಿಗ್ರಿ ಸೆಲ್ಸಿಯಸ್ ಇರೋ ರೂಮ್ ಅಲ್ಲಿ ಅಥವಾ ಫ್ರೀಜ್ ಅಲ್ಲಿ ಸ್ಟೋರ್ ಮಾಡಬೇಕು. ಇದು ಅಷ್ಟೇ ಸೇಮ್. ಡೋಸ್ ಬಂದು 2 ಡೋಸ್. ಫಸ್ಟ್ ಡೋಸ್ ಇವತ್ತು ತಗೊಂಡ್ರೆ ಆಫ್ಟರ್ 14 ಡೇಸ್ 14 ದಿನ ಆದ್ಮೇಲೆ ಕೋವ್ಯಾಕ್ಸಿನ್ ತಗೋಬೇಕು. ಇದು 2.5 to 3 months ಕೋವಿಶೀಲ್ಡ್ ಬಂದು. ಮತ್ತು ಇಂಡಿಯಾದಲ್ಲಿ ಅವೈಲಬಿಲಿಟಿ ಇದೆಯಾ? ಹೌದು, ಫಸ್ಟ್ ಹಾಫ್ 21, ಈಗ ಫಸ್ಟ್ ಹಾಫ್ ಅಲ್ಲಿ ಏನಿದೆ 2021 ಅಲ್ಲಿ ಈಗ ಕೋವ್ಯಾಕ್ಸಿನ್ ಈಗೀಗ ಬೆಳಕಿಗೆ ಬರ್ತಿದೆ, ಈಗ ಇಂಟ್ರೊಡಕ್ಷನ್ ಆಗ್ತಿದೆ. ಫಸ್ಟ್ ಎಲ್ಲ ಸಂಸ್ಥೆಗೆಲ್ಲ ಕೊಡ್ತಾ ಇದ್ದಾರೆ, ಈಗ ತಾನೇ ಸ್ಟಾರ್ಟ್ ಆಗಿದ್ದು ರೇಸು. ನೋಡೋಣ ಕೋವ್ಯಾಕ್ಸಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ನೆಕ್ಸ್ಟ್ ಇಂಡಿಯಾದಲ್ಲಿ ಅವೈಲಬಿಲಿಟಿ ಇದೆಯಾ? ಹೌದು, ಕೋವಿಶೀಲ್ಡ್ ತುಂಬಾ ಅವೈಲಬಿಲಿಟಿ ಆಗಿರೋದು. ಅಂದ್ರೆ ಕೋವಿಶೀಲ್ಡ್ ಆಧಾರದ ಮೇಲೆ ಇಟ್ ಎಕ್ಸ್ಪೆಕ್ಟ್ ಫಸ್ಟ್ ಬ್ಯಾಚ್ ಇನ್ 70 to 10 days 10 ದಿನದೊಳಗೆ ಬರೋ ಚಾನ್ಸಸ್ ಇದೆ, ಬರುತ್ತೆ. ಆಲ್ರೆಡಿ ಕೊಡ್ತಾ ಇದ್ದಾರೆ, ಕೋವಿಶೀಲ್ಡ್ ನಡೀತಿದೆ. ಪ್ರೈಸ್ ಇನ್ನೊಂದು ಡಿಸೈಡ್ ಆಗಿಲ್ಲ ಕೋವ್ಯಾಕ್ಸಿನ್ದು. ಕೋವಿಶೀಲ್ಡ್ ಬಂದು ಗೌರ್ಮೆಂಟ್ ರೇಟ್ ಬಂದು 200 rupees, ಆದ್ರೆ ನಮ್ಮ ಪ್ರೈವೇಟ್ ಕಾಲೇಜ್ ಪ್ರೈವೇಟ್ ಹಾಸ್ಪಿಟಲ್ ಏನ್ ಮಾಡ್ತಾ ಇದಾರೆ ಅಂದ್ರೆ 780 rupees, 800, 900 ಈ ತರ ರೇಟ್ ಮಾಡ್ತಾ ಇದ್ದಾರೆ. ಓಕೆ, ನೋಡಿ ಇದಿಷ್ಟು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ಗೆ ಇರುವ ವ್ಯತ್ಯಾಸಗಳು ಆಯ್ತಾ. ಮತ್ತೊಂದು ಹೇಳೋದೇನಂದ್ರೆ, ನೀವು ಯಾವತ್ತು ವ್ಯಾಕ್ಸಿನ್ ಹಾಕಿಸ್ಕೋಬೇಕಾದ್ರೆ ಇದು ಕೋವಿಶೀಲ್ಡ್ ಇದು ಕೋವ್ಯಾಕ್ಸಿನ್ ಅಂತ ನೀವೇನು ಭಯ ಪಡೋದೇನ್ ಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಸ್ಪುಟ್ನಿಕ್ ಬರುತ್ತೆ, ಅದಕ್ಕೂ ನೀವೇನ್ ತಲೆ ಕೆಡಿಸ್ಕೊಳಕ್ ಬೇಕಾಗಿಲ್ಲ. ಸ್ಪುಟ್ನಿಕ್ ಅನ್ನು ವ್ಯಾಕ್ಸಿನ್ ಕೊಟ್ರೆ ಇನ್ನೂ ಗ್ರೇಟ್, ಯಾಕಂದ್ರೆ ಅದು 98% ಸಕ್ಸಸ್ಫುಲ್ ರೇಸ್ ಅಲ್ಲಿ ಇದೆ. ಓಕೆ, ನಾನು ಹೇಳೋದು ಇಷ್ಟೇ, ನಮ್ಮ ವೇದಾಂತ್ ನರ್ಸಿಂಗ್ ಟೀಚಿಂಗ್ಸ್ ಕಡೆಯಿಂದ ನಾನು ಹೇಳ್ತಿರೋದು ಇಷ್ಟೇ. ಕೋವಿಶೀಲ್ಡ್ ಆಗ್ಲಿ ಕೋವ್ಯಾಕ್ಸಿನ್ ಆಗ್ಲಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ. ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಏನಾಗುತ್ತೆ, ಡಿಸೀಸ್ ರೋಗ ಕೊರೋನಾ ವೈರಸ್ ನ ನೀವು ತಡೆಗಟ್ಟಬಹುದು. ಹಂಗಂದ್ರೆ ನಾನು ಹೇಳ್ತಾ ಇರೋದು ಕೋವಿಡ್ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ನಿಮ್ಗೆ ಕೊರೋನಾ ಬರೋದೇ ಇಲ್ಲ ಅಂತ ನಾನೇನ್ ಹೇಳ್ತಾ ಇಲ್ಲ. ನಾನು ಹೇಳ್ತಿರೋದು ಏನಂದ್ರೆ, ಕೋವಿಶೀಲ್ಡ್ ಆಗ್ಲಿ ಕೋವ್ಯಾಕ್ಸಿನ್ ಆಗ್ಲಿ ನೀವು ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಕೊರೋನಾ ಬರುತ್ತೆ, ಆದ್ರೆ ಅದನ್ನ ತಡೆಯಕ್ಕೆ ಇಮ್ಯುನಿಟಿ ಪವರ್ ಏನಿರುತ್ತೆ, ಆಲ್ರೆಡಿ ವ್ಯಾಕ್ಸಿನ್ ಹಾಕಿಸ್ಕೊಂಡಿರ್ತಾರಲ್ಲ, ಕೊರೋನಾ ವೈರಸ್ ಬಂದ್ರು ಆ ಕೊರೋನಾ ವೈರಸ್ ನ ಏನ್ ಮಾಡುತ್ತೆ ಅಂದ್ರೆ, ವ್ಯಾಕ್ಸಿನ್ ಹಾಕಿಸ್ಕೊಂಡಿರ್ತೀರಲ್ಲ, ಈ ವ್ಯಾಕ್ಸಿನ್ ಏನ್ ಮಾಡುತ್ತೆ, ಫೈಟ್ ಮಾಡುತ್ತೆ. ಇಮ್ಯುನಿಟಿ ಪವರ್ ಫೈಟ್ ಮಾಡುತ್ತೆ, ಕೊರೋನಾ ವೈರಸ್ ನ ಸಾಯಿಸ್ಬಿಡುತ್ತೆ. ನಿಮ್ಗೆ ಜೀವ ಹೋಗೋ ಅಷ್ಟು ಸ್ಟೇಜ್ಗೆ ಕೊರೋನಾ ವೈರಸ್ ಏನ್ ತಗೊಂಡೋಗಲ್ಲ. ಇವತ್ತು ಪಾಸಿಟಿವ್ ಕೊರೋನಾ ವೈರಸ್ ಇವತ್ತು ಪಾಸಿಟಿವ್ ಬಂದ್ರೆ ನಿಮ್ಗೆ ಕೋವಿಡ್ ಪಾಸಿಟಿವ್, ಅದು ವಿತಿನ್ 1 day or ವಿತಿನ್ 2 days ನೀವು ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ರೆ ಆ ವ್ಯಾಕ್ಸಿನ್ ಏನ್ ಮಾಡುತ್ತೆ, ವರ್ಕ್ ಮಾಡಿ ಆ ಕೊರೋನಾ ವೈರಸ್ ನ ಸಾಯಿಸ್ಬಿಡುತ್ತೆ 1-2 ದಿನದೊಳಗೆ. ಆಮೇಲೆ 3ನೇ ದಿನ ಟೆಸ್ಟ್ ಮಾಡಿಸಿ ನೆಗೆಟಿವ್ ಬರುತ್ತೆ. ಆ ತರ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಅದು ಯೂಸ್. ಆಮೇಲೆ ತುಂಬಾ ಎಫೆಕ್ಟ್ ಕೊಡಲ್ಲ. ತುಂಬಾ ವ್ಯಾಕ್ಸಿನ್ ಹಾಕಿಸ್ಕೊಂಡ್ರೆ ಕೋವಿಡ್ ನಿಮ್ಗೆ ಎಫೆಕ್ಟ್ ಮಾಡಲ್ಲ. ಪಾಸಿಟಿವ್ ಬಂದ್ರು ವಿತಿನ್ 1-2 days 3 days or 1 week 7 days ಮೇಂಟೈನ್ ಕ್ವಾರಂಟೈನ್ ಇದ್ರೆ ಡೆಫಿನೆಟ್ ಆಗಿ ಅದು ನೆಗೆಟಿವ್ ಬಂದೇ ಬರುತ್ತೆ, ಸಂಶಯನೇ ಇಲ್ಲ. ನಂಗೆ ಗೊತ್ತಿರೋ ಸುಮಾರು ಜನ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದೀನಿ ಸರ್, ಪಾಸಿಟಿವ್ ಬಂದೈತೆ, ಏನ್ ಸರ್ ಇದು ವ್ಯಾಕ್ಸಿನ್ ಏನಕ್ಕೆ ಸರ್ ಅಂತಾರೆ. ನಾನು ಇದೇ ಹೇಳೋದು ಅವ್ರಿಗೆ, ವ್ಯಾಕ್ಸಿನ್ ಹಾಕ್ಸ್ಕೊಳ್ಳಿ, ಅದು ಫೈಟ್ ಮಾಡುತ್ತೆ. ವ್ಯಾಕ್ಸಿನ್ 100% ನೆಗೆಟಿವ್ ಇರಲ್ಲ, ಫೈಟ್ ಮಾಡುತ್ತೆ, ಮತ್ತೆ ಆಟೋಮೆಟಿಕ್ ಆಗಿ ನೆಗೆಟಿವ್ ಆಗುತ್ತೆ. ಓಕೆ, ನಾನು ಇದು ಪಾಸಿಟಿವ್ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಕೊರೋನಾ ಬರೋದೇ ಇಲ್ಲ ಅಂತ ಹೇಳ್ತಿಲ್ಲ, ಬರುತ್ತೆ, ಫೈಟ್ ಮಾಡುತ್ತೆ, ಕೊರೋನಾ ವೈರಸ್ ನ ಸಾಯಿಸುತ್ತೆ, ಕೊರೋನಾನ ನೆಗೆಟಿವ್ ಮಾಡುತ್ತೆ, ಮನುಷ್ಯನಿಗೆ ಶಕ್ತಿ ಬಲ ಕೊಡುತ್ತೆ. ಇದಿಷ್ಟು ನಾನು ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ, ಕೊರೋನಾ ವಿರುದ್ಧ ಹೋರಾಡಿ, ಮನೆಯಲ್ಲಿರಿ, ಸ್ಟೇ ಸೇಫ್, ಸ್ಟೇ ಹೋಮ್, ವ್ಯಾಕ್ಸಿನ್ ತಗೊಳ್ಳೋದನ್ನ ಮರಿಬೇಡಿ. ಕೋವಿಶೀಲ್ಡ್ ಆಗ್ಲಿ ಕೋವ್ಯಾಕ್ಸಿನ್ ಆಗ್ಲಿ ವ್ಯಾಕ್ಸಿನ್ ತಗೊಳ್ಳಿ.
ವ್ಯಾಕ್ಸಿನ್ ತಗೊಳ್ಳೋದು ಮರಿಬೇಡಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರಮ್ ವೇದಾಂತ್ ನರ್ಸಿಂಗ್ ಟೀಚಿಂಗ್ಸ್. ಎಲ್ಲರಿಗೂ ಧನ್ಯವಾದಗಳು.